ನಮಸ್ಕಾರ ವೀಕ್ಷಕರೇ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಮನೋರೋಗ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಜಾಯ್ಲಿನ್ ಮಸ್ಕರೇನಸ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇವತ್ತು ನಾವು ಡಿಪ್ರೆಷನ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಡಿಪ್ರೆಷನ್ ಅಂತ ಹೇಳಿದ್ರೆ ಏನು ಅಂತ ತಿಳಿಸ್ಬೋದಾ? ಡಿಪ್ರೆಷನ್ ಅಂದರೆ ಅದೊಂದು ಕಾಯಿಲೆ. ಕೆಲವರು ಯಾರಾದರೂ ಬೈದರೆ ಅಥವಾ ಏನಾದರೂ ಪ್ರಾಬ್ಲಮ್ ಅಂದರೆ ಹೇಳ್ತಾರೆ ಐ ಆಮ್ ಡಿಪ್ರೆಸ್ಡ್. ಬಟ್ ಅದು ಡಿಪ್ರೆಷನ್ ಅಲ್ಲ. ಡಿಪ್ರೆಷನ್ ಅಂದರೆ ಮನಸ್ಸಿಗೆ ತುಂಬ ಬೇಜಾರಾಗೋದು. ಇದು ಬೇಜಾರಂದರೆ ಥ್ರೂ ಔಟ್ ದ ಡೇ ಇರುತ್ತೆ. ಜಾಸ್ತಿಯಾಗಿ ಯೂಶಲಿ ಮಾರ್ನಿಂಗ್ ಜಾಸ್ತಿಯಾಗಿರೋದು, ಆ ಟೈಮ್ ಆ ಥರ ಇರುತ್ತೆ. ಈ ಬೇಜಾರಾಗೋದು ಅಟ್ಲೀಸ್ಟ್ 2 ವಾರ ಆ ಥರ ಇದ್ದರೆ ನಾವು ಅದನ್ನು ಡಿಪ್ರೆಷನ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಅಷ್ಟು ಮಾತ್ರ ಅಲ್ಲ, ಖಾಲಿ ಬೇಜಾರಾಗಿರೋದು, ಅದಕ್ಕೆ ಬೇರೆ ಕೆಲವು ಲಕ್ಷಣಗಳಿವೆ. ಅಂದರೆ ಅವರಿಗೆ ಜಾಸ್ತಿ ಎನರ್ಜಿ ಇರೋದಿಲ್ಲ. ಅಂದರೆ ಏನು ಕೆಲಸ ಮಾಡೋ ಬೇಗ ಸುಸ್ತಾಗೋದು, ಮೊದಲು ಮಾಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ಬೇರೆ ಹೊಸ ಪ್ರಾಜೆಕ್ಟ್ಸ್ ಅಂತ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ನಿಮಗೆ ನೋಡ್ಬೋದು, ಶಾಲೆ ಅಲ್ಲಿ ಕಲಿತಿರುವಾಗ ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಡೌನ್ ಆಗಿರ್ತದೆ. ಹಾಗೂ ಬೇರೆ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲ. ಈಗ ಮೊದಲು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ಟಿ ವಿ ನೋಡೋದು, ಆಡೋದು, ಅದರಲ್ಲಿ ಎಲ್ಲ ಆಸಕ್ತಿ ಇರುತ್ತೆ, ಖುಷಿ ಆಗುತ್ತೆ. ಅಂಥ ಖುಷಿ ಇವರಿಗೆ ಸಿಗೋದಿಲ್ಲ. ಸೊ ಇದು ಮೇಜರಾಗಿ ಕೆಲವು ಲಕ್ಷಣಗಳು ಡಿಪ್ರೆಷನದ್ದು. ಅದರ ಜೊತೆ ಬೇರೆ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ. ಏನು ಕೆಲಸ ಮಾಡಿದ ಅವ್ರು ಹೇಳ್ತಾರೆ ನನಗೆ ಮರ್ತು ಹೋಗುತ್ತೆ, ಏಕೆಂದರೆ ಅವರಿಗೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ. ಅದರ ಜೊತೆ ನಾನಿದ್ದು ಪ್ರಯೋಜನ ಇಲ್ಲ, ಮುಂದೆ ಏನೂ ಒಳ್ಳೆಯದಾಗಲಿಕ್ಕಿಲ್ಲ, ಬೇರೆ ಯಾರಿಂದನೂ ಹೆಲ್ಪ್ ಸಿಗಲಿಕ್ಕಿಲ್ಲ, ಆ ರೀತಿ ಯೋಚನೆಗಳು. ಹಸಿವು ಕಮ್ಮಿ ಆಗೋದು, ನಿದ್ರೆ ಕಮ್ಮಿ ಆಗಿರೋದು, ಬೆಳಿಗ್ಗೆ ಬೇಗ ಏಳೋದು, ಪದೇ ಪದೇ ಎಚ್ಚರಿಕೆ ಆಗೋದು, ಮತ್ತು ಈ ಜೀವನ ಬೇಡ, ಇದಕ್ಕಿಂತ ಸ್ವಲ್ಪ ಚೇಂಜಸ್ ಕಂಡು ಬರ್ತದೆ. ಅಷ್ಟು ಎನರ್ಜಿ ಇರೋದಿಲ್ಲ, ಹಸಿವು, ವೆಯ್ಟ್ ಲಾಸ್ ಆಗ್ತದೆ. ಆ ಥರ ಕೆಲವು ಲಕ್ಷಣಗಳು ನಮಗೆ ಕಾಣಿಸ್ಕೊಳ್ತದೆ. ಎಸ್, ನೀವು ಹೇಳಿದ್ರಿ ಈಗ ಐ ಆಮ್ ಡಿಪ್ರೆಸ್ಡ್ ಅಂತ ಹೇಳುವಂಥದ್ದು ಅಂತ. ಸೊ ಒಂದು ಗಳಿಗೆಗೆ ಮಾತ್ರ ಇದು ಡಿಪ್ರೆಷನ್ ಬರೋದಲ್ಲ, ಕಂಟಿನ್ಯೂಸ್ ಆಗಿ ಮೋರ್ ದೆನ್ 2 ವೀಕ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಬಂದ್ರೆ ಮಾತ್ರ ಅದನ್ನ ನಾವು ಡಿಪ್ರೆಷನ್ ಅಂತ ಹೇಳುವಂಥದ್ದು. ಅಟ್ಲೀಸ್ಟ್ 2 ವಾರ ಆದರೂ ಈ ಲಕ್ಷಣಗಳು ಕಂಡು ಬಂದಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತೇವೆ. ಅಂದರೆ ಅದರಲ್ಲಿ ಸಿವಿಯರಿಟಿ ಇರುತ್ತೆ. ನಮ್ಮಲ್ಲಿ ಮೇಜರ್ ಕ್ರೈಟೀರಿಯಾ, ಮೈನರ್ ಕ್ರೈಟೀರಿಯಾ ಅಂತಾರೆ. ಅದನ್ನು ನೋಡಿಬಿಟ್ಟು ಪೇಷಂಟ್ ಜೊತೆ ಮಾತಾಡಿಬಿಟ್ಟು ನಾವು ಅವ್ರಿಗೆ ಡಯಾಗ್ನೋಸಿಸ್ ಮೈಲ್ಡ್ ಇದೆಯಾ, ಮಾಡ್ರೇಟ್ ಇದೆಯಾ, ಸಿವಿಯರ್ ಇದೆಯಾ, ಯಾವ ರೀತಿ ಟ್ರೀಟ್ಮೆಂಟ್ ಬೇಕು, ಖಾಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಮಾಡ್ಬೋದಾ ಅಥವಾ ಇನ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲೂ ಅಗತ್ಯವಿದೆಯಾ ಅಂತ ನೋಡಿಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ತೇವೆ, ಮಾಡ್ಬೋದು ಅಂತ. ಇನ್ನು ಡಿಪ್ರೆಷನ್ ಹೇಳುವಂಥದ್ದು ಯಾವೆಲ್ಲ ರೀಸನ್ಸ್ಗಳಿಗೋಸ್ಕರ ಬರ್ತದೆ ಅಂತ ಹೇಳ್ಬೋದಾ? ಜನರಲ್ ಪಬ್ಲಿಕಲ್ಲಿ ಹೇಗೆ ಅಂತಂದರೆ ಡಿಪ್ರೆಷನ್ ಅಂದರೆ ಏನಾದರೂ ಲೈಫಿನಲ್ಲಿ ಪ್ರಾಬ್ಲಮ್ ಬಂದರೆ ಆವಾಗ ಮಾತ್ರ ಡಿಪ್ರೆಷನ್ ಬರುತ್ತೆ, ಆ ಥರ ಯೋಚನೆ ಮಾಡ್ತಾರೆ. ಬಟ್ ಆ ಥರ ಅಲ್ಲ. ಡಿಪ್ರೆಷನ್ ಬರಲಿಕ್ಕೆ ಹಲವು ಕಾರಣಗಳಿವೆ. ಒಂದು ನಾವು ಹೇಳ್ತೇವೆ ಬಯೋಲಾಜಿಕಲ್ ರೀಸನ್ಸ್ ಅಂತ ಹೇಳ್ತೇವೆ. ಅಂದರೆ ಮೆದುಳಲ್ಲಿ ಕೆಲವು ರಾಸಾಯನಿಕ ವಸ್ತುಗಳ ಏರ್ಪೇರಾಗೋದು. ಅದರಲ್ಲಿ 3 ರಾಸಾಯನಿಕ ವಸ್ತುಗಳನ್ನ ನಾವು ಕಂಡು ಬರ್ತೇವೆ. ಒಂದು ನಾವು ಹೇಳ್ತೇವೆ ಸೆರೋಟೋನಿನ್ ಅಂತ, ಇನ್ನೊಂದು ನಾರೆಪಿನೆಫ್ರಿನ್ ಮತ್ತು ಡೋಪಮಿನ್ ಅಂತ. ಈ ರಾಸಾಯನಿಕ ವಸ್ತುಗಳು ತುಂಬ ಕಮ್ಮಿ ಆಗುತ್ತವೆ. ಸೊ ಅದ ಕಾರಣದಿಂದ ಅವ್ರಿಗೆ ಡಿಪ್ರೆಷನ್ ಬರಲಿಕ್ಕೆ ಕಾರಣ. ಸೊ ಇದಕ್ಕೋಸ್ಕರ ನಾವು ಮಾತ್ರೆ ಕೊಡುವಾಗ ಈ ಕೆಮಿಕಲ್ಸಿಗೆ ಮೇಲೆ ಆ್ಯಕ್ಟ್ ಮಾಡುವಂಥ ಮಾತ್ರೆಗಳನ್ನು ಕೊಡ್ತೇವೆ. ಇನ್ನೊಂದು ಕಾರಣ ಅಂದರೆ ವಂಶ ಪಾರಂಪರ್ಯವಾಗಿ ಬರೋದು. ವಂಶ ಪಾರಂಪರ್ಯವಾಗಿ ಬರಲಿಕ್ಕೆ ಕೆಲವು ಜೀನ್ಸ್ ಅಂತ ಹೇಳ್ತೇವೆ ನಾವು, ಜೀನ್ಸ್ಗಳು ಇನ್ವಾಲ್ವ್ ಆಗಿರ್ತದೆ. ಸೊ ಅದರಲ್ಲಿ ಯೂಶಲಿ ಜೀನ್ಸಿದ ಎಫೆಕ್ಟ್ ಅಟ್ಲೀಸ್ಟ್ 50ರಿಂದ 70% ತನಕ ಇರ್ತದೆ. ಸೊ ಒಂದು ಪೇರೆಂಟಿಗೆ, ತಾಯಿಗೆ ಅಥವಾ ತಂದೆಗಿದ್ರೆ ಮಕ್ಕಳಿಗೆ ಬರುವ ಚಾನ್ಸಸ್ 10ರಿಂದ 25% ಇರುತ್ತದೆ. ಅದೇ 2 ಪೇರೆಂಟ್ಸಿಗಿದ್ರೆ ಅದು ರಿಸ್ಕ್ ಡಬಲ್ ಆಗಿರ್ತದೆ. ಸೊ ಆ ಥರ ಚಾನ್ಸಸ್ ಇದೆ. ಮತ್ತು ಹೇಳ್ತೇವೆ ನಾವು ಸ್ಟ್ರೆಸ್ ಅಂತ ಹೇಳ್ತೇವೆ. ಸ್ಟ್ರೆಸ್ ಅಂದರೆ ಲೈಫಿನಲ್ಲಿ ಬೇರೆ ಬೇರೆ ಥರ ಒತ್ತಡಗಳು ಇದ್ದಾಗ ಆವಾಗಲೂ ಡಿಪ್ರೆಷನ್ ಬರಲಿಕ್ಕೆ ಚಾನ್ಸ್ ಇದೆ. ಸೊ ಅದು ಹೇಗೆ ಆಗುತ್ತೆ ನಾವು ನೋಡುವ ಪ್ರಕಾರ ಸಿವಿಯರ್ ಸ್ಟ್ರೆಸ್ ಯೂಶಲಿ ನಾವು ನೋಡೋದಂಥದ್ದು, ಅದರಲ್ಲಿ ನಮ್ಮದು ನಾವು ಹೇಳ್ತೇವೆ ಸ್ಟ್ರೆಸ್ ಲೆವೆಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಡಿಪ್ರೆಷನ್ ಬರೋದು ಚಾನ್ಸಸ್ ಇದೆ. ಇದು ಸ್ಟಡೀಸ್ ಏನು ತೋರಿಸಿದೆ ಅಂದರೆ ಕೆಲವು ಸ್ಟ್ರೆಸ್
ಗಳು ಡಿಪ್ರೆಷನ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಪೇರೆಂಟ್ಸ್ ತೀರಿ ಹೋಗಿದ್ದು ಒಂದು 11 ವರ್ಷದ ಮುಂಚೆ, ಪೇರೆಂಟ್ಸ್ ಕಳ್ಕೊಂಡ ಮಕ್ಕಳಲ್ಲಿ, ಮತ್ತು ಎಲ್ಡರ್ಲಿಯಲ್ಲಿ ನಾವು ನೋಡ್ತೇವೆ ಅದು ವೈಫ್ ಅಥವಾ ಹಸ್ಬೆಂಡ್ ತೀರಿ ಹೋದರೆ, ಕೆಲಸ ಇಲ್ಲದೆ ಒದ್ದಾಡೋರಿಗೆ, ಅವರಿಗೆಲ್ಲ ಆ ಸ್ಟ್ರೆಸ್ ಯೂಶ್ವಲಿ ನಾವು ನೋಡಿದ್ದೇವೆ ಡಿಪ್ರೆಷನ್ ಕಾಸ್ ಮಾಡ್ತದೆ. ಅದರ ಜೊತೆ ಜೀನ್ಸ್ ಮತ್ತು ಸ್ಟ್ರೆಸ್ ಅದು ಒಟ್ಟೊಟ್ಟಾಗಿ ಕೆಲಸ ಮಾಡ್ತೇವೆ. ನಾವು ಹೇಳ್ತೇವೆ ಸ್ಟ್ರೆಸ್ ಡಯಾಥಸಿಸ್ ಮಾಡೆಲ್ ಅಂತ. ಅದು ನಿಮಗೆ ಈ ಚಿತ್ರದಲ್ಲಿ ನೋಡ್ಬೋದು. ಏಕೆಂದರೆ ಜೀನ್ಸ್ ಆಲ್ರೆಡಿ ಇರುವಾಗ ಇಲ್ಲಿ ತೋರಿಸ್ತಾರೆ, ಒಂದು ಬ್ರಿಡ್ಜ್ ಇದೆ, ಬ್ರಿಡ್ಜಲ್ಲಿ ಸ್ವಲ್ಪ ವೀಕ್ನೆಸ್ ಬರುತ್ತೆ. ಬ್ರಿಡ್ಜಲ್ಲಿ ತೋರಿಸುವಾಗ ಅವರು ಜೀನ್ಸ್ ಅಂತ ತೋರಿಸ್ತಾರೆ. ಸೊ ಒಂದು ಕಾರು ಅಂದರೆ ಸ್ಟ್ರೆಸ್. ಸೊ ಮೈಲ್ಡ್ ಸ್ಟ್ರೆಸ್ ಇದ್ದರೆ ಜೀನ್ಸಲ್ಲಿ ಏನು ಪ್ರಾಬ್ಲಮ್ ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಗೆ ಜೀನ್ಸ್ಗಳು ಜಾಸ್ತಿ ಎಫೆಕ್ಟೆಡ್ ಜೀನ್ಸ್ ಅಂತ ಹೇಳ್ತೇವೆ, ಡಿಪ್ರೆಷನ್ ಕಾಸ್ ಮಾಡೋದು ಅದು ಇದ್ದಾಗ ಮೈಲ್ಡ್ ಸ್ಟ್ರೆಸ್ಸಲ್ಲೂ ಅವ್ರಿಗೆ ಡಿಪ್ರೆಷನ್ ಬರಲಿಕ್ಕೆ ಚಾನ್ಸ್ ಇದೆ. ಬೇರೆ ಸ್ವಲ್ಪ ಜೀನ್ಸ್ ಇದ್ದರೆ ಸ್ಲೋ ಆಗ್ತಾರೆ, ಆ್ಯಕ್ಟಿವಿಟೀಸ್ ಸ್ಲೋ ಆಗುತ್ತೆ, ಸ್ವಲ್ಪ ಸಿಮ್ಟಮ್ಸ್ ಬರುತ್ತೆ, ಬಟ್ ಡಿಪ್ರೆಷನ್ ಫುಲ್ ಸಿಮ್ಟಮ್ಸ್ ಬರೋಲ್ಲ. ಬಟ್ ಸಿವಿಯರ್ ಸ್ಟ್ರೆಸ್ ಆದರೆ ಡಿಪ್ರೆಷನ್ ಬರಲಿಕ್ಕೆ ಚಾನ್ಸ್ ಇದೆ. ಸೊ ಜೀನ್ಸ್ ಮತ್ತು ಸ್ಟ್ರೆಸ್ ಅದರದ್ದು ಇಂಟರ್ಯಾಕ್ಷನ್ ಇದೆ. ಸೊ ಅದಕ್ಕೆ ಇವುಗಳು ವಿವಿಧ ಕಾರಣಗಳು ಡಿಪ್ರೆಷನ್ ಬರಲಿಕ್ಕೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ, ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಡಿಪ್ರೆಷನ್ ಹೇಳುವಂಥದ್ದು ಹೌ ಕಾಮನ್ ಇಟ್ ಈಸ್ ಅಂತ ಹೇಳ್ಬೋದು? ಡಿಪ್ರೆಷನ್ ಮೋಸ್ಟ್ ಕಾಮನ್ ಸೈಕ್ಯಾಟ್ರಿಕ್ ಡಿಸಾರ್ಡರ್. ಅರೌಂಡ್ 16% ಜನರಿಗೆ ಡಿಪ್ರೆಷನ್ ಇರುವ ಸಾಧ್ಯತೆ ಇರ್ತದೆ. ಅದರಲ್ಲೂ ಫೀಮೇಲ್ಸ್ಗಳಿಗೆ ಇರೋದು ಸ್ವಲ್ಪ ಜಾಸ್ತಿ. ನಾವು ಹೇಳ್ತೇವೆ ಅರೌಂಡ್ 25% ಚಾನ್ಸಸ್ ಲೇಡೀಸಿಗೆ ಬರುವಂಥದ್ದು, ವೆರಸ್ ಜೆಂಟ್ಸಿಗೆ ಬರುವಂಥದ್ದು ಅರೌಂಡ್ 12%. ಇದು ಯಾವ ಏಜ್ ಗ್ರೂಪಲ್ಲಿ ಬರ್ಬೋದು? ಮಕ್ಕಳಿಂದ ಸ್ಟಾರ್ಟ್ ಆಗಿದ್ದು ಎಷ್ಟು ಲೇಟ್ ಪ್ರಾಯದವರಿಗೂ ಬರಲಿಕ್ಕೆ ಚಾನ್ಸ್ ಇದೆ. ಲೇಟ್ ಪ್ರಾಯದಲ್ಲಿ ಯೂಶ್ವಲಿ ನಮಗೆ 25 to 50% ಜನರಲಿ ನಾವು ಡಿಪ್ರೆಷನನ್ನು ನೋಡ್ತೇವೆ. ಎಸ್, ಇನ್ನೊಂದು ಹೇಳಬೇಕಾದ್ರೆ ನೀವು ಹೇಳಿದ್ರೆ ಈಗ ಜನರಲ್ಲಿ ಹೇಳ್ಬೋದು. ಸೊ ಜಾಸ್ತಿಯಾಗಿ ಬರುವಂಥ ಪೇಷಂಟ್ಸ್ಗಳು ಅಂದರೆ ಡಿಪ್ರೆಷನ್ ಪ್ರಾಬ್ಲಮನ್ನು ಹಿಡ್ಕೊಂಡು ಬರುವಂಥ ಪೇಷಂಟ್ಸ್ಗಳಲ್ಲಿ ಫಿಮೇಲ್ಗಳು ಜಾಸ್ತಿಯಾ ಮೇಲ್ಗಳು ಜಾಸ್ತಿ ಅಂತ ಹೇಳ್ಬೋದು? ಯೂಶ್ವಲಾಗಿ ನಾವು ಹಾಸ್ಪಿಟಲ್ ಸೆಟಪ್ಪಲ್ಲಿ ನೋಡೋದ್ರಲ್ಲಿ ಜಾಸ್ತಿಯಾಗಿ ಲೇಡೀಸ್ ಬರ್ತಾರೆ. ಜೆಂಟ್ಸಲ್ಲೂ ಇದೆ ಆ್ಯಕ್ಚುಲಿ, ಬಟ್ ಅವರು ಹಾಸ್ಪಿಟಲಿಗೆ ಟ್ರೀಟ್ಮೆಂಟಿಗೆ ಬರೋದು ಚಾನ್ಸ್ ತುಂಬ ಕಮ್ಮಿ ಇರ್ತದೆ. ಯಾಕೆಂದರೆ ಅವ್ರು ಯೋಚನೆ ಮಾಡ್ತಾರೆ ಇದು ಒಂದು ವೀಕ್ನೆಸ್, ಇದು ಲಕ್ಷಣ, ನಾವು ನಮಗೆ ಅಳಲಿಕ್ಕೆ ಬರೋದು, ಇದು ನಾವು ಅಳಬಾರ್ದು, ಆ್ಯಕ್ಚುಲಿ ಅದು ಗಂಡಸರ ಲಕ್ಷಣ ಅಲ್ಲ, ಈ ಥರ ಫೀಲ್ ಆಗೋದು ಗಂಡಸರ ಲಕ್ಷಣ ಅಲ್ಲ, ಗಂಡಸರು ಸ್ಟ್ರಾಂಗ್ ಆಗಿರಬೇಕು, ಆ ಥರ ಯೋಚನೆ ಮಾಡಿ ಟ್ರೀಟ್ಮೆಂಟಿಗೆ ಬರಲ್ಲ. ಬಟ್ ಗಂಡಸರಲ್ಲಿ ಒಳಗೊಳಗೆ ಅವರು ಸಫರ್ ಆಗ್ತಾರೆ. ಸೊ ನಾವು ಹೇಳ್ತೇವೆ ಡಿಪ್ರೆಷನಿಂದ ಇವನ್ ಸೂಸೈಡ್ ರೇಟ್ ಯೂಶ್ವಲಿ ಜಾಸ್ತಿಯಾಗಿ ಕಂಡು ಬರ್ತವೆ. ಗಂಡಸರು ಏನು ಮಾಡ್ತಾರೆ ಅಂದರೆ ಇದನ್ನು ಇಟ್ಕೊಂಡು ಯೂಶ್ವಲಿ ಮದ್ಯಪಾನ ಮಾಡೋದು, ಬೇರೆ ಸಬ್ಸ್ಟೆನ್ಸ್ಗಳನ್ನು ಯೂಸ್ ಮಾಡೋದು, ಆ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಆ ಥರ ಮಾಡ್ತಾರೆ. ಸೊ ಅದರಿಂದ ಈ ಕಾಯಿಲೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಶಾರೀರಿಕವಾಗಿಯೂ ಅವರಿಗೆ ತೊಂದರೆ ಆಗುತ್ತೆ. ಬಟ್ ಲೇಡೀಸ್ ಮೋಸ್ಟ್ ಕಾಮನ್ ಆಗಿ ಅವರು ಬರ್ತಾರೆ ಟ್ರೀಟ್ಮೆಂಟಿಗೆ, ಓಪನ್ ಆಗಿ ಬರ್ತಾರೆ. ಮೋಸ್ಟ್ ಕಾಮನ್ಲಿ ಲೇಡೀಸ್ ಬರ್ತಾರೆ. ಎಸ್, ಇನ್ನೊಂದು ನೀವು ಹೇಳಿದ್ರಿ ಏನಂತ ಹೇಳಿದ್ರೆ ಮೊದಲಿನ ಪಾರ್ಟಲ್ಲಿ ಲೈಕ್ ಚಿಕ್ಕ ವಯಸ್ಸಲ್ಲಿ ಪೇರೆಂಟ್ಸ್ಗಳನ್ನು ಕಳ್ಕೊಂಡು ಹೋದರೆ ಅಥವಾ ಮಿಡ್ಲ್ ಏಜಲ್ಲಿ ಲೈಫ್ ಪಾರ್ಟ್ನರನ್ನು ಕಳ್ಕೊಂಡ್ರೆ ಅವರಿಗೆ ಡಿಪ್ರೆಷನ್ ಬರುವಂಥ ಚಾನ್ಸಸ್ ಇರ್ತದೆ ಅಂತ ಹೇಳಿ. ಅದು ಬಿಟ್ಟು ಯೂಶ್ವಲಿ ಡಿಪ್ರೆಷನ್ ಹೇಳುವಂಥದ್ದು ಯಾವ ಏಜಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬೋದು? ಡಿಪ್ರೆಷನ್ ಯೂಶ್ವಲಿ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. 3-4 ವರ್ಷದ ಮಕ್ಕಳಿಂದನೂ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ಟ್ರೆಸ್ಸಸ್ ಅಂದರೆ ಹೇಳ್ತೇವೆ, ಅದು ಹೇಗೆ ನಾವು ತೆಕ್ಕೊಳ್ತೇವೆ ಅದರ ಪ್ರಕಾರ. ನನಗೆ ಒಂದು ಸ್ಟ್ರೆಸ್ ಅಂತ ಅನಿಸೋದು ಬೇರೆಯವರಿಗೆ ಅದೇ ರೀತಿ ಅದೇ ಫೀಲಿಂಗ್ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮದು ವೈಯಕ್ತಿಕವಾಗಿ ನಾವು ಒಂದು ವಿಷಯಕ್ಕೆ ರೆಸ್ಪಾಂಡ್ ಮಾಡುವ ಫ್ಯಾಕ್ಟರ್ಸ್ ಡಿಫ್ರೆಂಟ್ ಇರ್ತದೆ. ಅಂದರೆ ನಾವು ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ, ಹೇಗೆ ನಾವು ರಿಯಾಕ್ಟ್ ಮಾಡ್ತೇವೆ, ಸೊ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಸ್ಟ್ರೆಸ್ ಹೇಗೆ ಎಫೆಕ್ಟ್ ಮಾಡ್ತದೆ ಅಂದರೆ ಯೂಶ್ವಲಿ ಸ್ಟ್ರೆಸ್ಸಲ್ಲಿ ಕೆಲವು ರಾಸಾಯನಿಕ ವಸ್ತುಗಳು ಏರ್ಪೇರ್ ಆಗುತ್ತೆ. ಸೊ ಈ ಏರ್ಪೇರ್ ಏನು ಮಾಡುತ್ತೆ ಅಂದರೆ ಮೆದುಳಲ್ಲಿ ಕೆಲವು ಬ್ರೈನಲ್ಲಿ ಕೆಲವು ರೀಜನ್ಸ್ ಇದೆ, ಇಮೋಷನ್ಸನ್ನು ಕಂಟ್ರೋಲ್ ಮಾಡುವಂಥದ್ದು, ಆ ಪಾರ್ಟಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದು ಎಫೆಕ್ಟ್ ಆಗುವ ಕಾರಣ ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ತದೆ. ನ್ಯೂರಾನ್ಸ್ ಅಂತ ಹೇಳ್ತೇವೆ, ಅದರಲ್ಲೆಲ್ಲ ಸ್ವಲ್ಪ ಚೇಂಜಸ್ ಬರುತ್ತೆ. ಸೊ ಇಂಥವರಿಗೆ ಏನಾಗುತ್ತೆ ಅಂದರೆ ಪುನಃ ಡಿಪ್ರೆಷನ್ ಬರೋದು ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಅವರಿಗೆ ಸ್ಟ್ರೆಸ್ ಬೇಕಂತ ಇಲ್ಲ, ಸ್ಟ್ರೆಸ್ ಇಲ್ಲದೂ
ಪುನಃ ಡಿಪ್ರೆಷನ್ ಬರೋದು ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಸೊ ಸ್ಟ್ರೆಸ್ಸಿಂದಾಗಿಯೂ ಕೂಡ ಡಿಪ್ರೆಷನ್ ಬರಲಿಕ್ಕೆ ಚಾನ್ಸ್ ಇದೆ. ಬಟ್ ಸ್ಟ್ರೆಸ್ ಇಲ್ಲದಿದ್ದರೂ ಬರುತ್ತೆ, ಯಾಕೆಂದರೆ ಬೇರೆ ಕಾರಣಗಳಿವೆ. ನಾನು ಹೇಳಿದಂತೆ ಕೆಲವು ರಾಸಾಯನಿಕ ವಸ್ತುಗಳು ಮೇಯ್ನಾಗಿ ಇನ್ವಾಲ್ವ್ ಆಗಿರ್ತದೆ. ಎಸ್, ಇನ್ನೊಂದು ವಿಷಯ ಅಂತ ಹೇಳಿದರೆ, ಈಗ ಯೂಶ್ವಲಿ ಯಾರಾದರೂ ಸೂಸೈಡ್ ಅಟೆಂಪ್ಟ್ ಮಾಡಿರ್ತಾರೆ, ಆ ಟೈಮಲ್ಲಿಯೂ ಕೂಡ ಲೈಕ್ ಅವನು ಡಿಪ್ರೆಷನಲ್ಲಿದ್ದ, ಹಾಗಾಗಿ ಅವ ಸೂಸೈಡ್ ಅಟೆಂಪ್ಟ್ ಮಾಡಿದ ಅಂತ ಹೇಳ್ತಾರೆ. ಸೊ ಇದು ಹೌದಾ ಅಂತ ಹೇಳ್ಬೋದಾ? ಸೂಸೈಡ್ ಅಂಥದ್ದು ಬೇರೆ ಬೇರೆ ಕಾರಣಗಳಿಗೆ ಜನರು ಸೂಸೈಡ್ ಮಾಡ್ತಾರೆ. ಡಿಪ್ರೆಷನ್ ಮಾತ್ರ ಅಲ್ಲ, ಬೇರೆ ಬೈಪೋಲರ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಡಿಪ್ರೆಷನು ಬರುತ್ತೆ. ಮೇನಿಯಾ ಅದರಲ್ಲೂ ಬರಲುವ ಚಾನ್ಸಸ್ ಇದೆ. ಸ್ಕಿಜೋಫ್ರೆನಿಯಾ ಅಂತ ಹೇಳ್ತೀವಿ, ಆ ಕಾಯಿಲೆಯಲ್ಲೂ ಬರಲಿಕ್ಕೆ ಇದೆ. ಮದ್ಯಪಾನ ಅಥವಾ ಮಾಡಿದ್ರಲ್ಲೂ ಬರಲಿಕ್ಕೆ ಚಾನ್ಸ್. ಹಾಗೆ ಬೇರೆ ಬೇರೆ ಕಾರಣಗಳಿಗೆ ಸೂಸೈಡ್ ಮಾಡುವಂಥದ್ದು ಅಂಥ ಕಾಯಿಲೆಗಳಿವೆ. ಬಟ್ ಡಿಪ್ರೆಷನಲ್ಲಿ ಏನಂದರೆ ಇದು ಬೇಜಾರಾಗೋದು, ಏನು ಕೂಡುವುದಿಲ್ಲ, ಆ ಟೈಪ್ ಅವರಿಗೆ ಅವರ ಮನಸ್ಸು ಹೇಗಿರುತ್ತೆ ಅಂದರೆ ಮುಂದೆ ಏನು ಒಳ್ಳೆಯದಾಗೋದಿಲ್ಲ, ಯಾರಿಂದನೂ ಹೆಲ್ಪ್ ಸಿಗೋದಿಲ್ಲ, ಚಿಕ್ಕ ಪ್ರಾಬ್ಲಮ್ ಇದ್ದವ್ರಿಗೆ ದೊಡ್ಡದಾಗಿ ಕಾಣ್ತದೆ, ಆ ಥರ ನೆಗೆಟಿವ್ ಆಗೇ ನೋಡ್ತಾರೆ. ನಾವು ಹೇಳ್ತೇವೆ ನೆಗೆಟಿವ್ ವ್ಯೂ ಆಫ್ ಸೆಲ್ಫ್, ನೆಗೆಟಿವ್ ವ್ಯೂ ಆಫ್ ಅದರ್ಸ್ ಆ್ಯಂಡ್ ನೆಗೆಟಿವ್ ವ್ಯೂ ಆಫ್ ದ ವರ್ಲ್ಡ್ ಅಂತ ಹೇಳ್ತೇವೆ. ಆ ಥರ ಅವರಿಗೆ ಯೋಚನೆಗಳು ಬರ್ತವೆ. ಸೊ ಯೂಶ್ವಲಾಗಿ ಅರೌಂಡ್ 2/3 ಜನರು ಸುಸೈಡ್ ಬಗ್ಗೆ ಥಿಂಕ್ ಮಾಡ್ತಾರೆ. ಬಟ್ ನೋಡಿದ್ರಲ್ಲಿ ಅರೌಂಡ್ 10 to 15% ಸೂಸೈಡನ್ನು ಕಮಿಟ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಈ ಕಮಿಟ್ ಮಾಡಿ ಸೇವ್ ಆದವರು ಹಾಸ್ಪಿಟಲಲ್ಲಿ ಇರ್ತಾರೆ, ಅಂಥವರು ಪುನಃ ಚಾನ್ಸಸ್ ಇದೆ, ತುಂಬ ಚಾನ್ಸಸ್ ಇದೆ ಅವರು ಪುನಃ ಅಟೆಂಪ್ಟ್ ಮಾಡುವಂಥದ್ದು. ಎಸ್, ಇನ್ನು ಡಿಪ್ರೆಷನ್ ಹೇಳುವಂಥದ್ದು ಒಂದು ಸಲ ಬಂದರೆ ಮತ್ತೊಮ್ಮೆ ಕೂಡ ಅದು ಸೇಮ್ ಬರ್ತದೆ, ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿರ್ತಾರೆ, ಮತ್ತೊಮ್ಮೆ ರಿಪೀಟ್ ಆಗುವ ಚಾನ್ಸಸ್ ಇರ್ತದಾ? ಡಿಪ್ರೆಷನ್ ಒಮ್ಮೆ ಆದರೆ ಪುನಃ ಬರುವ ಚಾನ್ಸಸ್ ಇದೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಡಿಪ್ರೆಷನ್ ಆದಾಗ ಬ್ರೈನಲ್ಲಿ ಸ್ವಲ್ಪ ಚೇಂಜಸ್ ಆಗ್ತದೆ. ಸೊ ಪುನಃ ಚೇಂಜಸ್ರಿಂದ ಪುನಃ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಒಂದು ಹೇಳ್ತೇವೆ ಅಂದರೆ ಒಂದು ಸಲ ಬಂದರೆ ಅರೌಂಡ್ 50 to 60% ಚಾನ್ಸಸ್ ಪುನಃ ಡಿಪ್ರೆಷನ್ ಬರೋದು ಚಾನ್ಸಸ್ ಇದೆ. ಹಾಗೆ 2 ಟೈಮ್ಸ್ ಬಂದರೆ ಅರೌಂಡ್ 70% ಆಡ್. ಬಟ್ 3 ಟೈಮ್ಸ್ ಬಂದರೆ 90% ಚಾನ್ಸಸ್ ಇರೋದು ಪುನಃ ಎಪಿಸೋಡ್ ಬರುವಂಥದ್ದು ಚಾನ್ಸಸ್ ಇದೆ. ಎಸ್, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ, ಆದರೂ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾವು ಡಿಪ್ರೆಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಕೆಲವೊಂದು ಕಾಯಿಲೆಗೆ ಟ್ರೀಟ್ಮೆಂಟನ್ನು ಕಂಟಿನ್ಯೂಸ್ ಆಗಿ ತಗೊಳ್ತಾ ಬರ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಕ್ಯಾನ್ಸರ್ ಕಾಯಿಲೆ ಆಗಿರ್ಬೋದು ಎಲ್ಲ. ಸೊ ಅದು ಅಂದರೆ ರಿಕವರ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತಾ ಇರ್ತಾರೆ, ಅವರು ಟ್ರೀಟ್ಮೆಂಟಲ್ಲಿ ಇರ್ತಾರೆ. ಸೊ ಆ ಒಂದು ಟ್ರೀಟ್ಮೆಂಟ್ ಟೈಮಲ್ಲಿ, ಅಂದರೆ ಬೇರೆ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಳ್ಳುವಂಥ ಟೈಮಲ್ಲಿ ಅವ್ರಿಗೆ ಡಿಪ್ರೆಷನ್ ಆಗುವಂಥ ಚಾನ್ಸಸ್ ಇದೆಯಾ? ವಿವಿಧ ಕಾರಣಗಳಿಂದ ಡಿಪ್ರೆಷನ್ ಬರಲಿಕ್ಕೆ ಕಾರಣ, ಲೈಕ್ ನಾವು ಹೇಳ್ತೇವೆ ಡಯಾಬಿಟಿಸ್, BP ಕಾಯಿಲೆ, ಮತ್ತು ಅದು ಶ್ವಾಸಕೋಶದ್ದು ಕಾಯಿಲೆ, ಕ್ಯಾನ್ಸರ್ ನೀವು ಹೇಳಿದ್ರಿ, ಪಾರ್ಕಿನ್ಸನ್ಸ್ ಅಂತ ಡಿಸೀಸ್ ಬರುತ್ತೆ. ಸೊ ವಿವಿಧ ಕಾಯಿಲೆಗಳಲ್ಲಿ ಡಿಪ್ರೆಷನ್ ಬರಲಿಕ್ಕೆ ಚಾನ್ಸಸ್ ಇದೆ. ಸೊ ಇದು ಡಿಪ್ರೆಷನ್ ಒಂದಂದರೆ ಕಾಯಿಲೆಯನ್ನು ಡಯಾಗ್ನೋಸ್ ಮಾಡುವಾಗಲೇ ಅವರಿಗೆ ಬರಲಿಕ್ಕೆ ಚಾನ್ಸ್ ಇದೆ. ಯಾಕೆಂದರೆ ಇದು ಯಾಕೆ ನನಗೆ ಬಂತು, ಇನ್ನು ಮುಂದೆ ಹೇಗೆ ಜೀವನ ಮಾಡೋದು, ಆ ಥರ ಎಲ್ಲ ಯೋಚನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಕೆಲವು ಆ ಕಾಯಿಲೆಗಳಿಗೆ ಕೊಡುವ ಮಾತ್ರೆಗಳಿಂದನೂ ಡಿಪ್ರೆಷನ್ ಸಿಂಪ್ಟಮ್ಸ್ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಅದರ ಜೊತೆ ಅದು ಇನ್ನೊಂದಂದರೆ ಡಿಪ್ರೆಷನಿಂದನೂ ಮೆಡಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು, ಅದು ಬರಲಿಕ್ಕೆ ಚಾನ್ಸ್ ಇದೆ. ಫಾರ್ ಎಕ್ಸಾಂಪಲ್, ನಾವು ಡಯಾಬಿಟಿಸ್ ಅಂತ ಹೇಳ್ಬೋದು. ಡಿಪ್ರೆಷನ್ ಬಂದಾಗ ಅವ್ರದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಿಲ್ಲ, ಬೇರೆ ಬೇರೆ ರೀತಿಯದ್ದು ಫುಡ್ ತಿನ್ನೋದು, ಎಕ್ಸಸೈಸಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದಿಲ್ಲ, ಬೇರೆ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ತುಂಬ ಮಾಡ್ತಾರೆ. ಸೊ ಅಂಥವರಿಗೂ ಡಯಾಬಿಟಿಸ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಸೊ ಅದು 2 ವೇ, ಡಿಪ್ರೆಷನಿಂದನೂ ಮೆಡಿಕಲ್ ಪ್ರಾಬ್ಲಮ್ಸ್ ಬರ್ಬೋದು, ಮೆಡಿಕಲ್ ಪ್ರಾಬ್ಲಮ್ಸಿಂದನೂ ಡಿಪ್ರೆಷನ್ ಬರ್ಬೋದು ಅಂತ ಹೇಳ್ಬೋದು. ಎಸ್, ಇನ್ನು ಟ್ರೀಟ್ಮೆಂಟ್ಗಳ ಬಗ್ಗೆ ತಿಳಿಸ್ಬೋದಾ? ಯಾವ ರೀತಿ ಟ್ರೀಟ್ಮೆಂಟ್ಸ್ಗಳು ಸಿಗ್ತದೆ ಈ ಒಂದು ಡಿಪ್ರೆಷನ್ಗೆ ಅಂತ ಹೇಳೋ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈಗ ನಾವು ಮನೋರೋಗ ಅಂತ ಹೇಳುವಾಗ ನಮಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಜನಸಾಮಾನ್ಯರಲ್ಲಿ ಇದೆ. ಸೊ ಈ ಒಂದು ಟ್ರೀಟ್ಮೆಂಟ್ಗಳ ಬಗ್ಗೆ ತಿಳಿಸ್ಬೋದಾ? ಓಕೆ, ಡಿಪ್ರೆಷನಿಗೆ ಅಂದರೆ ನಾನು ಮೊದಲೇ ಹೇಳಿದಾಗೆ ನಾವು ಮೈಲ್ಡ್ ಡಿಪ್ರೆಷನ್, ಮಾಡ್ರೇಟ್ ಡಿಪ್ರೆಷನ್, ಸಿವಿಯರ್ ಡಿಪ್ರೆಷನ್ ಆ ರೀತಿ ನಾವು ಕ್ಲಾಸಿಫೈ ಮಾಡ್ತೇವೆ. ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಟ್ರೀಟ್ಮೆಂಟಲ್ಲಿ ಒಂದಂದರೆ ಮಾತ್ರೆಗಳಿವೆ, ವಿವಿಧ ಥರದ ಮಾತ್ರೆಗಳಿವೆ. ನಾನು ಮೊದಲೇ ಹೇಳಿದಾಗೆ 3 ರಾಸಾಯನಿಕ ವಸ್ತುಗಳು ಹೇಳಿದೆ, ಅದರ ಏರ್ಪೇರಿಂದ ಕಾಯಿಲೆ ಬರುತ್ತೆ. ಸೊ ಯೂಶ್ವಲಿ ಅದಕ್ಕೆ ಟಾರ್ಗೆಟ್ ಮಾಡುವಂಥದ್ದು ಮಾತ್ರೆಗಳಿವೆ. ಸೊ ಯೂಶ್ವಲಿ ನಾವು ಸ್ಲೋ ಡೋಸಲ್ಲಿ ಸ್ಟಾರ್ಟ್ ಮಾಡಿ ಯೂಶ್ವಲಿ ಬಿಲ್ಡಪ್ ಮಾಡಿ ಅದು ಟ್ರೀಟ್ಮೆಂಟ್ ಕೊಡ್ತೇವೆ. ಇನ್ನೊಂದಂದರೆ ಕೌನ್ಸಿಲಿಂಗ್, ನಾವು ಸೈಕೋಥೆರಪಿ
ಥೆರಪಿ ಅಂತ ಹೇಳ್ತೇವೆ, ಅದು ಮಾಡ್ತೇವೆ. ಏಕೆಂದರೆ ಡಿಪ್ರೆಷನ್ ಇದ್ದಾಗ ನಾವು ಯೋಚನೆ ಮಾಡುವ ಶೈಲಿಯಲ್ಲಿ ವ್ಯತ್ಯಾಸ ಬರ್ತದೆ. ಅಂದರೆ ಒಂದು ಪ್ರಾಬ್ಲಮ್ ಇದ್ದರೂ ಅದು ಅವ್ರಿಗೆ ದೊಡ್ಡದಾಗಿ ಕಾಣ್ತದೆ. ಯಾರಾದರೂ ಒಬ್ಬರು ಜಸ್ಟ್ ಫಾರ್ ಎಕ್ಸಾಂಪಲ್ ಅವರು ಹೋಗ್ತಾ ಇರುವಾಗ ಜಸ್ಟ್ ಆಚೆ ಮುಖ ಮಾಡಿ ಹೋದರು, ಬಟ್ ಅವ್ರಿಗೆ ಅನಿಸ್ತದೆ ನಾನು ಕೆಟ್ಟವನು, ಅದಕ್ಕೆ ಕಾರಣ ಅವ್ರು ಹಾಗೆ ಯೋಚನೆ ಮಾಡುವ ಶೈಲಿಯಲ್ಲಿ ವ್ಯತ್ಯಾಸ ಇವೆ. ಸೊ ಅದನ್ನು ಟಾರ್ಗೆಟ್ ಮಾಡ್ತೇವೆ ಕೌನ್ಸಿಲಿಂಗಲ್ಲಿ. ಇನ್ನೊಂದಂದರೆ ಈ ಟ್ರೀಟ್ಮೆಂಟಿಗೂ ರೆಸ್ಪಾಂಡ್ ಆಗೋದವರು ಯೂಶ್ವಲಿ ಅರೌಂಡ್ 6 to 8 ವೀಕ್ಸಲ್ಲಿ ರೆಸ್ಪಾಂಡ್ ಆಗೋದು ಅವರಿಗೆ ನಾವು ECT ನಾವು ಹೇಳಿದ್ದು ಶಾಕ್ ಟ್ರೀಟ್ಮೆಂಟ್ ಅದು ಕೊಡ್ತೇವೆ. ಅದು ಎಲ್ರಿಗೂ ಕೊಡೋದಿಲ್ಲ, ಯಾರು ರೆಸ್ಪಾಂಡ್ ಆಗಲ್ಲ ಟ್ರೀಟ್ಮೆಂಟಿಗೆ, ಯಾರಲ್ಲಿ ಜಾಸ್ತಿ ಚಾನ್ಸಸ್ ತುಂಬ ಅಂದರೆ ರಿಟಾರ್ಡೇಷನ್ ಅಂತ ಹೇಳ್ತೇವೆ, ಮೂಮೆಂಟೇ ಇಲ್ಲ ಅಷ್ಟು ಸಿವಿಯರ್ ಆಗಿರ್ತದೆ, ಮತ್ತು ಸೂಸೈಡಲ್ ಟೆಂಡೆನ್ಸಿ ತುಂಬ ಜಾಸ್ತಿ ಇರ್ತದೆ, ಅಂಥವರಲ್ಲಿ ಯೂಶ್ವಲ್ ಆಗಿ ನಾವು ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಹೇಳ್ತೇವೆ, ಶಾಕ್ ಟ್ರೀಟ್ಮೆಂಟ್ ಅದು ಕೊಡ್ತೇವೆ. ಸೊ ಎಲ್ರಿಗೂ ಅಂತ ಹೇಳಿದ್ರೆ ನನಗೆ ಡಿಪ್ರೆಷನ್ ಇದೆ, ನನಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಏನೂ ಇಲ್ಲ. ಅದರಲ್ಲಿ ನಾವು ಸ್ಟೇಜಸ್ ವೈಸಲ್ಲಿ ಹೋಗುವಾಗ ಸ್ಟೇಜ್ ವೈಸಲ್ಲಿ ಮತ್ತು ಸಿಮ್ಟಮ್ಸ್ ನೋಡಿಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ತೇವೆ, ಎಲ್ರಿಗೂ ಕೊಡಲ್ಲ ಶಾಕ್ ಟ್ರೀಟ್ಮೆಂಟ್. ಎಸ್. ಇನ್ನು ಯಾವ ರೀತಿಯ ಟ್ರೀಟ್ಮೆಂಟ್ಗಳು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ ಅಂತ ತಿಳಿಸಿ. ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆಲ್ರೆಡಿ. ಈ 3 types ಆಫ್ ಟ್ರೀಟ್ಮೆಂಟ್ ಇದೆ, ಅವೈಲೇಬಿಲಿಟಿ ಇದೆ ನಮ್ಮ ಹತ್ರ. ಸೊ ಇದೆಲ್ಲರೂ ಫಾದರ್ ಮುಲ್ಲರ್ಸಲ್ಲಿ ಅವೈಲೇಬಲ್ ಇದೆ, ರೀಸನೇಬಲ್ ಪ್ರೈಸಲ್ಲಿ ಅವೈಲೇಬಲ್ ಇದೆ. ಮತ್ತೇನೆಂದರೆ ನಮ್ಮದು ಲೈಕ್ ಆಲ್ರೆಡಿ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಅಂತಲೇ ಯೂಶ್ವಲಾಗಿ ನೀವು ಕೇಳಿರ್ಬೋದು, ಫಾದರ್ ಮುಲ್ಲರ್ಸ್ ಫೇಮಸ್. ಸೊ ಫೆಸಿಲಿಟೀಸ್ ತುಂಬ ಇದೆ. ಪೇಷಂಟನ್ನು ಮಾನಿಟರ್ ಮಾಡುವಂಥದ್ದು, ಸಿಮ್ಟಮ್ಸ್ ನೋಡುವಂಥದ್ದು, ಹೇಗೆ ಇಂಪ್ರೂವ್ ಆಗ್ತಾ ಇದ್ದಾರೆ, ಅದ್ರ ಜೊತೆ ಎಲ್ಲ ಟೈಪ್, ನಾಟ್ ಜಸ್ಟ್ ಸೈಕಾಲಜಿಸ್ಟ್, ಸೋಷಿಯಲ್ ವರ್ಕರ್ ಎಲ್ಲರೂ ಅವೈಲೇಬಲ್ ಇದ್ದಾರೆ. ಸೊ ಓವರ್ ಆಲ್ ಕೇರ್ ಆಫ್ ದ ಪೇಷಂಟ್ ನಮಗೆ ತಗೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗ್ತದೆ, ಯಾಕೆಂದರೆ ಫುಲ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅದ ಕಾರಣ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ತುಂಬ ಬೆಟರ್ ಇದೆ ಕಂಪೇರ್ ಟು ಅದರ್ ಸ್ಮಾಲ್ ಸೆಟ್ಟಿಂಗ್ಸ್. ಎಸ್. ಇನ್ನು ಔಟ್ಡೋರ್ ಪೇಷಂಟ್ಸ್ಗಳ ಬಗ್ಗೆ ಹೇಳೋದಾದರೆ ಮತ್ತು ಇಂಡೋರ್ ಪೇಷಂಟ್ಸ್ಗಳ ಬಗ್ಗೆ ಹೇಳೋದಾದರೆ ಯಾವ ರೀತಿ ಫೆಸಿಲಿಟೀಸ್ಗಳು ಅವೈಲೇಬಲ್ ಇದೆ ಅಂತ? ಡಿಪ್ರೆಷನಿಗೆ ಹೌದು. ಓಕೆ. ಔಟ್ಡೋರ್ ಮತ್ತು ಇಂಡೋರ್ ನಾವು ಹೇಗೆ ಅದು ಡಿವೈಡ್ ಮಾಡ್ತೀನಿ ಬೇಸ್ಡ್ ಆನ್ ಸಿವಿಯರಿಟಿ ಆಫ್ ಡಿಪ್ರೆಷನ್. ನಮಗೆ ಅನಿಸಿದರೆ ಸಿಮ್ಟಮ್ಸ್ ತುಂಬ ಸಿವಿಯರ್ ಇದೆ, ಫ್ಯಾಮಿಲಿ ಸಪೋರ್ಟ್ ಮಾತ್ರ ಅಷ್ಟು ಸ್ಟ್ರಾಂಗ್ ಇಲ್ಲ, ಸುಸೈಡಲ್ ಟೆಂಡೆನ್ಸಿ ಇದೆ, ಆ ಥರದವ್ರನ್ನು ನಾವು ಅಡ್ಮಿಟ್ ಮಾಡ್ತೇವೆ. ಅಡ್ಮಿಟ್ ಮಾಡಿ ನಾವು ಮಾನಿಟರ್ ಮಾಡ್ತೇವೆ, ಯಾಕೆಂದರೆ ಮಾನಿಟರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಮನೆಗೆ ಕರ್ಕೊಂಡು ಹೋದರೆ 24 hours ಅವ್ರ ಮೇಲೆ ಕಣ್ಣಿಡೋದು, ಟ್ರೀಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಮಾಡೋದು, ಅದರಲ್ಲಿ ನಮಗೆ ಕಷ್ಟ ಆಗುತ್ತೆ. ಬಟ್ ವೆರಸ್ ಮೈಲ್ಡ್ ಲೆವೆಲಲ್ಲಿದ್ದರೆ, ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿದ್ದರೆ, ಥೆರಪಿಗೆ ಅಥವಾ ಟ್ರೀಟ್ಮೆಂಟಿಗೆ ಅವರಿಗೆ ರೆಗ್ಯುಲರ್ ಆಗಿ ಬರಲಿಕ್ಕೆ ಆಗೋದಾದರೆ ನಾವು OP ಬೇಸಿಸ್ ಟ್ರೀಟ್ಮೆಂಟ್ ಕೊಡ್ಬೋದು. ಎಸ್. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್? ಕೊನೆಯದಾಗಿ ಏನಂದರೆ ಡಿಪ್ರೆಷನ್ ಅಂದರೆ ಕೆಲವರು ಹೇಳ್ತಾರೆ, ಕೆಲವು ಟ್ರೀಟ್ಮೆಂಟಿಗೆ ಬರಲ್ಲ ಯಾಕೆಂದರೆ ಅದು ವೀಕ್ನೆಸ್ ಇದ್ದು ಲಕ್ಷಣ. ಕೆಲವರು ಹೇಳ್ತಾರೆ ಅವರು ಸುಮ್ಮನೆ ಆ ಥರ ಮಾಡೋದು, ಅವ್ರು ಆ್ಯಕ್ಚುಲಿ ತುಂಬ ಲೇಜಿ ಇದ್ದಾರೆ ಅದ ಕಾರಣ. ಬಟ್ ಅದು ಹಾಗೆಲ್ಲ. ಮತ್ತು ಕೆಲವರು ಲೇಬಲ್ ಮಾಡ್ತಾರೆ ಹುಚ್ಚರು, ಅದು ಹಾಗೆಲ್ಲ. ಯಾಕೆಂದರೆ ಡಿಪ್ರೆಷನ್ ಯಾರಿಗೂ ಬರ್ಬೋದು, ಇವತ್ತು ನನಗೂ ಬರ್ಬೋದು, ಬೇರೆ ಯಾರಿಗೂ ಬರ್ಬೋದು. ಸೊ ಅದಕ್ಕೆ ಅದರ ಬಗ್ಗೆ ಅವ್ರಿಗೆ ಹೀನಾಯವಾಗಿ ನೋಡೋದು ಆ ಥರ ಎಲ್ಲ ಮಾಡ್ಬೋದು. ಇದು ಕಾಯಿಲೆ, ಇದಕ್ಕೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಸೊ ಅದ ಕಾರಣ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗಿ ಅವರಿಗೆ ಜೀವನ ನಡೆಸ್ಬೋದು, ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡಿ ಮುಂದೆ ಒಳ್ಳೆಯ ಬದುಕು ನೋಡ್ಕೊಳ್ಬೋದು. ಎಸ್ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದು ಡಿಪ್ರೆಷನ್ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಮೇಡಮ್ ನಿಮಗೆ. ಎಸ್ ವೀಕ್ಷಕರೇ, ಇವಿಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ ವಂದನೆಗಳು.